ಬಾಗೇಪಲ್ಲಿ ತಾಲೂಕಿನ ಕುರುಬರಹಳ್ಳಿ ಬಳಿ ಇರುವ ಚಂದ್ರಗಿರಿ ತೋಟದ ಮನೆಯಲ್ಲಿ ಭೂಗಳ್ಳರಿಂದ ಜಮೀನು ಕಳೆದುಕೊಂಡ ರೈತರಿಗೆ ಮರಳಿ ಜಮೀನು ಪತ್ರ ವಿತರಿಸಲು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ನಾರೆಮದ್ದೇನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ಯಾದಿವಂಡ್ಲಪಲ್ಲಿ ಗ್ರಾಮದ ವೆಂಕಟಪ್ಪ ಅನ್ನೋರ ಅರಿಗೆವಾರಿಗುಡ್ಡ ಸರ್ವೆ ನಂಬರ್ 116ರ 2.30 ಎಕರೆ ಮತ್ತು ವೆಂಕಟರಮಣಮ್ಮ ಅನ್ನೋರ ಸರ್ವೆ ನಂಬರ್ 116ರಲ್ಲಿ 4 ಎಕರೆ ಜಮೀನು ನಕಲಿ ದಾಖಲೆ ಸೃಷ್ಟಿಸಿ ಬೆಂಗಳೂರು ವ್ಯಕ್ತಿಗೆ ನಕಲಿ ಕ್ರಯ ಮಾಡಿಕೊಡಲಾಗಿತ್ತು. ಸ್ವಂತ ಸ್ವಾಧೀನಾನುಭವದಲ್ಲಿರುವ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿಸಿ ಅಕ್ರಮ ಮಾಡಿರುವ ಆರೋಪಿಗಳನ್ನು ಬಂಧಿಸಬೇಕು ಮತ್ತು ನಕಲಿ ಕ್ರಯ ಪತ್ರ ರದ್ದುಗೊಳಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಒತ್ತಾಯಿಸಿ ನಾರೆಮದ್ದನೆಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರು ಬಾಗೇಪಲ್ಲಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಮಾಡಿದರು. ರೈತರಿಗೆ ನ್ಯಾಯ ದೊರಕಿಸುವ ಭರವಸೆ ನೀಡಿದ್ದ ಶಾಸಕ ಸುಬ್ಬಾರೆಡ್ಡಿ, ಬಾಗೇಪಲ್ಲಿ ತಹಶೀಲ್ದಾರ್ ಮನೀಷಾ ಎನ್ಪತ್ರಿ ಮತ್ತು ಚೇಳೂರು ತಹಶೀಲ್ದಾರ್ ಬಿಕೆ ಶ್ವೇತಾ ಕಾಲಾವಕಾಶ ನೀಡಿದರೆ ಅನ್ಯಾಯ ಆಗಿರುವ ರೈತರಿಗೆ ಜಮೀನು ಹಿಂದಿರುಗಿಸಿ ನ್ಯಾಯ ದೊರಕಿಸಿಕೊಡುವುದಾಗಿ ಶಾಸಕ ಸುಬ್ಬಾರೆಡ್ಡಿ ಭರವಸೆ ನೀಡಿದರು. ಅಂದು ಕೊಟ್ಟ ಮಾತಿನಂತೆ ಇಂದು ರೈತರ ಗ್ರಾಮಕ್ಕೆ ತೆರಳಿ ಕ್ರಯ ರದ್ದುಗೊಳಿಸಿದ ಆದೇಶ ಪತ್ರಗಳನ್ನು ರೈತರಿಗೆ ನೀಡಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಮೋಸ ಹೋಗಿದ್ದ ಬಡ ರೈತರಿಗೆ ಜಮೀನು ಮರಳಿಸಿರುವುದಾಗಿ ಮಾತು ಕೊಟ್ಟಿದ್ದೆ. ಆ ಮಾತಿನಂತೆ ಸುದೀರ್ಘವಾಗಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಕೇವಲ 20 ದಿನಗಳಲ್ಲಿ ನಕಲಿ ಕ್ರಯ ಮಾಡಿರೋರಿಂದಲೇ ಕ್ರಯ ರದ್ದು ಮಾಡಿಸಲಾಗಿದ್ದು, ಇನ್ಮುಂದೆ ಈ ರೀತಿಯ ಅಕ್ರಮ ದಂಧೆಕೋರರನ್ನ ಮಟ್ಟ ಹಾಕುವಂತೆ ಪೊಲೀಸ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಶಾಸಕರು ತಿಳಿಸಿದರು. ಆಧಾರ್ ಕಾರ್ಡ್ ನಕಲಿ ಆಧಾರ್ ಕಾರ್ಡ್ ಹಾಕಿ ನಮ್ಮ ಜಮೀನನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನಮ್ಗೆ ಇದು ಬಿಟ್ಟರೆ ಗತಿ ಇಲ್ಲ. ದಯವಿಟ್ಟು ಇದು ನೀವು ಏನಾದರೂ ಮಾಡಿ ನಮ್ಗೆ ಕೊಡಿಸ್ಬೇಕು ಅಂತ ಮನವಿ ಮಾಡಿದ್ರು. ಅವತ್ತು ಇವರೆಲ್ಲರ ಮುಖಂಡರ ಜೊತೆ ತಹಸೀಲ್ದಾರ್ನ ಕರೆದು ಇನ್ಸ್ಪೆಕ್ಟರ್ನ ಕರೆದು ಏನು ಮಾಡ್ತಿರೋ ಪಾಪ ಇವ್ರು ಬಡವ್ರದ್ದು ಆಸ್ತಿ ಅವ್ರಿಗೆ ದಕ್ಕಬೇಕು ಅಂದೆ. ಯಾಕಂದರೆ ಇಂಥವ್ರ ಪಾಪ ಈ ಕೋರ್ಟ್ ತಿರುಗಾಡಿ ಮಾಡಿಸ್ಕೊಳ್ಳೋ ಶಕ್ತಿ ಇಲ್ಲ ಪಾಪ. ಇಂಥವ್ರಿಗೆ ನಮ್ಮ ಚಂದ್ರಶೇಖರ್ ರೆಡ್ಡಿ ಮತ್ತು ಇವರೆಲ್ಲರೂ ಸಹಕಾರದಿಂದ ಇವತ್ತು ಪಾಪ ಏನು ಇವ್ರು ಜಮೀನು ರಿಜಿಸ್ಟರ್ ಮಾಡ್ಕೊಂಡಿದ್ರು, ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ರು ಅವರೇ ಬಂದು ಕ್ಯಾನ್ಸಲ್ ಮಾಡಿ ವಾಪಸ್ ಮಾಡಿಕೊಟ್ಟಿದ್ದಾರೆ. ಆದರೆ ಇದು ವಾಪಸ್ ಬಂದಿದೆ. ಆದರೆ ಇಂಥ ದಂಧಕೋರನ್ನು ಮಟ್ಟ ಹಾಕಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಮತ್ತು ಕಂದಾಯ ಇಲಾಖೆ ಹೇಳಿದ್ದೀನಿ, ಇನ್ಮೇಲೆ ಇಂಥವೇನೋ ನಡೆದ್ರೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದೀನಿ. ಇನ್ನೂ ಕೆಲವು ಆಗಿದೆ. ಈಗ ಏನಾಗ್ತಾ ಇದೆ, ಗುಡಿಬಂಡೆಯಲ್ಲಿ ರಿಜಿಸ್ಟರ್ ಮಾಡೋದು, ಬಾಗೇಪಲ್ಲಿಯಲ್ಲಿ ಕ್ಯಾನ್ಸಲ್ ಮಾಡೋದು, ಅಂದರೆ ಅವರು ದಂಧೆ ಥರ ಮಾಡ್ತಾ ಇದ್ದಾರೆ, ಯಾಮಾರಿಸ್ತಾ ಇದ್ದಾರೆ ಪಾಪ ನಮ್ಮ ಅಮಾಯಕರು. ಇವನ್ಯಾವುದೇ ಕಾರಣಕ್ಕೆ ಇವಾಗ ಬಿಡಲ್ಲ. ಇವತ್ತೇನು ಪಾಪ ಹೆಚ್ಚು ಕಮ್ಮಿ 40ರಿಂದ 50 ಎಕರೆ ಜಮೀನು ಯಾರ ದಂಧೆಕೋರ ಅವರಿಂದ ವಾಪಸ್ ಪಡೆದು ಈ ಬಡ ರೈತರಿಗೆ ಹಸ್ತಾಂತರ ಮಾಡಿದ್ದೀವಿ. ದರಖಾಸ್ತು ಕಮಿಟಿ ಸದಸ್ಯ ಕೆಸಿ ಚಂದ್ರಶೇಖರ ರೆಡ್ಡಿ ಮಾತನಾಡಿ, ಈ ಮೋಸದಲ್ಲಿ ಶಾಮೀಲಾಗಿರುವವರ ವಿರುದ್ಧ ಬಾಗೇಪಲ್ಲಿ ಪೊಲೀಸ್ ಠಾಣೆ ಮತ್ತು ಗುಡಿಬಂಡೆ ಪೊಲೀಸ್ ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿ ತಿಂಗಳುಗಳೇ ಕಳೆದರೂ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ. ಕೊನೆಗೂ ನಾವೇ ರೈತರ ಸಹಕಾರದಿಂದ ಕೆಲವು ಆರೋಪಿಗಳನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದೇವೆ. ಇನ್ನು ಕೆಲವು ಆರೋಪಿಗಳನ್ನು ಬಂಧಿಸಬೇಕಾಗಿದೆ ಅಂತ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಕ್ರಯ ರದ್ದುಗೊಳಿಸಿದ ಆದೇಶ ಪತ್ರಗಳನ್ನು ಪಡೆದ ರೈತರು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮತ್ತು ವಕೀಲ ಕೆಸಿ ಚಂದ್ರಶೇಖರ ರೆಡ್ಡಿ ಅವರಿಗೆ ಧನ್ಯವಾದ ತಿಳಿಸಿದರು. ಶಿವಪುರಕ್ಕೆ ಇವರು ಊರಿಗೆ ಸೇರಿರ್ತಕ್ಕಂಥ ಅಂಜನಪ್ಪ ಅಂತ A1 ಅವನು CK ಗೋಪಿ ಅನ್ನೋನು ಪರ್ಚೇಸ್ ಮಾಡಿರ್ತಾನೆ. ಅವ್ನು ಮಾರಿರೋದು ಇವರು ವಯಸ್ಸು ಸುಮಾರು 80 ವರ್ಷ ಚಿಲ್ಲರೆ ಆಗಿದೆ. ಅವ್ರ ಪಾಪ ಅವ್ನು ಮಾರಿರೋನು 40-50 ವರ್ಷ ಆಗಿದೆ. ಅಂಜನಪ್ಪ ಅಂತ ಅವನ ಹೆಂಡತಿ ಸೇರಿ ಇವ್ರ ಹೆಂಡತಿ ಹೆಸರುಗಳನ್ನ ನಕಲಿ ಮಾಡಿ ಇವ್ರ ಜಮೀನು ಮಾರಿರ್ತಾರೆ. ಅದೇ ರೀತಿ ಯಂಗ್ರೋಣಮ್ಮ ಅಂತ ಪಾಪ ಇವ್ರದ್ದು 4 ಎಕರೆ ಇವ್ರ ಜಮೀನನ್ನು ಅದೇ ಸರ್ವೆ ನಂಬರ್ 116ರಲ್ಲಿ ಇರ್ತಕ್ಕಂಥ ಅದೇ ಸರ್ವೆ ನಂಬರು ಇವ್ರದ್ದು ಮಾರಿರ್ತಾರೆ. ಇವೆರಡು ನಾವು FIR ಮಾಡಿಸಿದ್ವಿ. FIR ಮಾಡಿಸಿದ ಮೇಲೆ ಈ ಪೊಲೀಸ್ ಇಲಾಖೆಯವ್ರ ಮೇಲೆ ನನಗೆ ಬಹಳ ಬೇಜಾರಿದೆ. ಎಲ್ಲರ ಮೇಲೂ ಅಲ್ಲ, ಕೆಲವ್ರ ಮೇಲೆ. ಯಾಕೆಂದರೆ FIR ಮಾಡಿಸಿದ ಮೇಲೆ ಅವ್ರು ಅರೆಸ್ಟೇ ಮಾಡಲಿಲ್ಲ, ಬೇಲ್ ತೊಗೊಂಬಂದು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ಸೇಲ್ಡಿಡ್ಗಳು ಆಗೋಗಿದೆ, ನಕಲಿ ಆಗಿರೋದು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಅವ್ರನ್ನೂ ಮಾತನಾಡಿ ನಿಮ್ಗೆ ಮೆಸೇಜ್ ಮುಗಿಸಿ ಇದ್ರ ಬಗ್ಗೆ ಒಂದು ನಿರ್ದಾಕ್ಷಿಣ್ಯ ಕ್ರಮ ಯಾವ ಮುರಾದು ನಮ್ಗೆ